ಮಗು, ಚಿಂತಿಸಬೇಡ ಕಂದ. ನಿನ್ನ ದೋಷ ಹಾಗೂ ನಿನ್ನ ಶತ್ರುಗಳ ವಿಚಾರವನ್ನ ದುನಿಯಲ್ಲಿ ಹಾಕಿ ಸುಡುತ್ತಿರುವೆ ಮಗು. ಕೆಲವು ಕಷ್ಟ, ದುಃಖ, ಸಮಸ್ಯೆಗಳು, ನೋವುಗಳು ನಿನ್ನ ಹಿಂದಿನ ಜನ್ಮದ ಸಂಚಿತ ಕರ್ಮದ ಒಂದು ಭಾಗವಾಗಿತ್ತು ನಿಜ. ಆದರೆ ನೀನು ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದ ಮೇಲೆ ನಿನ್ನ ಸಂಪೂರ್ಣ ಕರ್ಮಗಳ ಭಾರ ನನ್ನದಾಗಿದೆ ಕಂದ. ನಾನು ಅವುಗಳನ್ನು ಭರಿಸುತ್ತಿದ್ದೇನೆ, ಈ ದುನಿಯಲ್ಲಿ ಹಾಕಿ ಸುಡುತ್ತಿದ್ದೇನೆ. ಇನ್ನು ಮುಂದೆ ಶಾಂತವಾದ ಮನಸ್ಸಿನಿಂದ ನಿಶ್ಚಿಂತೆಯಿಂದ ನಿನ್ನ ಕರ್ತವ್ಯಗಳನ್ನು ನಿಭಾಯಿಸು. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಖಂಡಿತವಾಗಿಯೂ ಅವಕಾಶದ ರೂಪದಲ್ಲಿ ಸಿಗುತ್ತದೆ. ನೀನು ಬಯಸುತ್ತಿರುವ ಪ್ರೇಮ ನಿನ್ನದಾಗುತ್ತದೆ. ಎಲ್ಲ ರೀತಿಯ ಹಳೆಯ ನೋವುಗಳಿಂದ ನೀನು ನಿವೃತ್ತನಾಗಿರುವೆ, ಸ್ವತಂತ್ರಗೊಳಿಸಿರುವೆ ಕಂದ. ನಾನು ನಿನ್ನನ್ನು ಮನಸ್ಸಿನಲ್ಲಿ ಹೊಸ ಯೋಜನೆ, ಹೊಸ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಗುವ ಯೋಜನೆಯನ್ನು ಮಾಡಿರುವೆ. ಖಂಡಿತವಾಗಿಯೂ ಆ ಯೋಜನೆಗೆ ನನ್ನ ಆಶೀರ್ವಾದವಿದೆ ಕಂದ. ನನ್ನ ಕೃಪೆಯೊಂದಿಗೆ ಹೊಸ ಕೆಲಸವನ್ನು ಪ್ರಾರಂಭಿಸು. ನಾನು ನಿನಗೆ ಹೊಸ ಅವಕಾಶಗಳನ್ನು ಆಶೀರ್ವಾದಗಳ ರೂಪದಲ್ಲಿ ಕೊಡುತ್ತೇನೆ. ಹಿಂದಿನ ನೋವುಗಳನ್ನು, ಕೆಟ್ಟ ಘಟನೆಗಳನ್ನು ಮರೆತಿರುವೆ, ಹೊಸ ಜೀವನ ಪ್ರಾರಂಭಿಸಿರುವೆ. ಇದಕ್ಕೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿದೆ ಕಂದ. ನಾನು ಕೂಡ ನಿನ್ನ ಜೊತೆಯೇ ಇರುತ್ತೇನೆ. ಯಾರು ನಿನ್ನನ್ನು ನಿಂದಿಸಿ ಅವಮಾನಿಸಿದ್ದರೋ ಅವರೇ ಈಗ ನಿನ್ನ ದೃಢವಾದ ನಿಲುವಿನ ಗೆಲುವನ್ನು ಕಂಡು ದುರ್ಬಲತೆಯಿಂದ ಕುಗ್ಗುತ್ತಾರೆ. ಈಗ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ. ಯಾರೇ ಎಷ್ಟೇ ನೋವು ಕೊಟ್ಟರೂ ನೀನು ಸಂಯಮವನ್ನು ಕಳೆದುಕೊಳ್ಳಲಿಲ್ಲ. ಅದೇ ಸಂಯಮಕ್ಕೆ ಈಗ ಬಲವಾದ ತಿರುವು ಸಿಕ್ಕಿದೆ ಕಂದ. ನಿನ್ನನ್ನು ಕುಗ್ಗಿಸಿದವರು, ನಿನ್ನನ್ನು ನೋಯಿಸಿದವರಿಗೆ ಕರ್ಮ ಮರಳುತ್ತಿದೆ. ನೀನು ಬೇಡವೆಂದರೂ, ನೀನು ಅವರನ್ನು ಕ್ಷಮಿಸಿದರು ಅವರ ಕರ್ಮದ ಫಲವನ್ನು, ಅವರು ಬೀಜ ಬಿತ್ತಿದ ಫಲವನ್ನು ಅವರು ಊಟ ಮಾಡಲೇಬೇಕು. ಇದೇ ಕರ್ಮ, ಇದೇ ಧರ್ಮವಾಗಿದೆ. ಇದೇ ಈ ಸೃಷ್ಟಿಯ ಸಿದ್ಧಾಂತವಾಗಿದೆ ಕಂದ. ಇನ್ನು ನೀನು ಸೋಲುವ ಮಾತೇ ಇಲ್ಲ ಮಗು. ನಿನ್ನನ್ನು ಬೀಳಲು ನಾನು ಬಿಡುವುದಿಲ್ಲ ಕಂದ. ನೀನು ನಿನ್ನ ಮನಸ್ಸನ್ನು ಸ್ಥಿರವಾಗಿಡು. ನನ್ನ ವಚನಗಳಲ್ಲಿ ಶುದ್ಧವಾದ ನಂಬಿಕೆ ಇಟ್ಟು ನಿರ್ಭಯನಾಗಿ ನಿನ್ನ ಪಯಣದತ್ತ ಗಮನ ಕೊಡು. ನಿನ್ನ ಲಕ್ಷ್ಯ ನಿನ್ನ ಕಡೆ ಆಕರ್ಷಣೆಯಾಗುತ್ತಿದೆ. ಸಂಪೂರ್ಣವಾಗಿ ನಿನ್ನ ಲಕ್ಷ್ಯವನ್ನು, ನಿನ್ನ ಗುರಿಯತ್ತ ಕೇಂದ್ರೀಕರಿಸು. ನಿನ್ನ ಸಾಧನೆಯತ್ತ ಗಮನ ಕೊಡು. ಮುಂದೆ ಸಾಗು ಕಂದ. ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ನೀನು ಬಯಸಿದ ಕೆಲಸ ನಿನ್ನದಾಗುತ್ತದೆ. ಯಾರು ದೃಢವಾದ ನಂಬಿಕೆ ಇಟ್ಟು ನನ್ನಲ್ಲಿ ಶರಣು ಬರುತ್ತಾರೋ, ಅಂತಃಕರಣ ಪೂರ್ವವಾಗಿ ಸಾಯಿ ಎಂದು ಉಪಾಸನೆ ಮಾಡುತ್ತಾರೋ ಅವರ ಕಲ್ಯಾಣಕ್ಕಾಗಿ ನಾನು ಹಗಲಿರುಳು ಶ್ರಮಿಸುತ್ತೇನೆ. ಅವರ ಸಂಪೂರ್ಣ ತಪ್ಪಿನ ಭಾರವನ್ನು ಭರಿಸುತ್ತೇನೆ. ಮತ್ತೊಂದು ಅವಕಾಶವನ್ನು ನೀಡುತ್ತಿದ್ದೇನೆ. ಆ ಅವಕಾಶವನ್ನು ಉಪಯೋಗಿಸು. ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಅದಕ್ಕೆ ಸೇರಿಸು. ಖಂಡಿತವಾಗಿಯೂ ನೀನು ಬಯಸಿದ ದಡ ಹತ್ತಿರದಲ್ಲೇ ಇರುವ ಸೂಚನೆ ಸಿಗುತ್ತದೆ. ನೀನಿರುವ ಜಾಗದಲ್ಲಿ ನನ್ನನ್ನು ಪೂಜಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವ ಕೊರಗು ಬೇಡ ಕಂದ. ನಿನ್ನ ಹೃದಯದಲ್ಲೇ ನಾನು ನೆಲೆಸಿರುವೆ. ನಿನ್ನಲ್ಲಿ ಮೂಡಿರುವ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವೇ ನನ್ನ ಪೂಜೆಯಾಗಿರುತ್ತದೆ. ನೀನು ಮಾನವೀಯತೆ, ಮನುಷ್ಯತ್ವದ ಗುಣಗಳಿಂದ ವರ್ತಿಸುತ್ತಿರುವುದೇ ನನ್ನ ದಿನನಿತ್ಯದ ಪೂಜೆಯಾಗಿರುತ್ತದೆ ಕಂದ. ನಾನು ನನ್ನ ಪ್ರತಿಯೊಬ್ಬ ಭಕ್ತನಿಂದ ಇದೇ ಪೂಜೆಯನ್ನು ದಿನನಿತ್ಯ ಸ್ವೀಕರಿಸಲು ಹಾತೊರೆಯುತ್ತೇನೆ. ನನಗೆ ಆಡಂಬರದ ಪೂಜೆ ಬೇಕಿಲ್ಲ. ಕೆಟ್ಟ ಉದ್ದೇಶವನ್ನು ಹೊಂದದೆ, ಯಾರಿಗೂ ಸಹ ಕೇಡನ್ನು ಬಯಸದೇ ಇರುವ ನಿನ್ನ ಪವಿತ್ರವಾದ, ನಿಷ್ಕಲ್ಮಶವಾದ ಭಕ್ತಿಯ ಭಾವಕ್ಕೆ ನಾನು ಸೋಲುತ್ತೇನೆ ಕಂದ. ನಿನ್ನ ದಿನನಿತ್ಯದ ಒಳ್ಳೆಯ ಉದ್ದೇಶದ ಕರ್ಮಗಳ ಸೇವೆಗಳೇ ನನಗೆ ದಿನನಿತ್ಯ ಅಭಿಷೇಕ, ನೈವೇದ್ಯ, ಪೂಜೆ, ಅಲಂಕಾರ ಸೇವೆಯಾಗಿರುತ್ತದೆ ಕಂದ. ಇವುಗಳ ಮೂಲಕವೇ ನೀನು ನನ್ನನ್ನು ದಿನನಿತ್ಯ ಶೃಂಗರಿಸುತ್ತಿರುವೆ, ಪೂಜಿಸುತ್ತಿರುವೆ. ನಿನ್ನ ಈ ಉಪಾಸನೆಯೇ ನನಗೆ ನೈವೇದ್ಯವಾಗಿದೆ ಮಗು. ಸಾಯಿ ಸಾಯಿ ಎಂದು ಹಗಲಿರುಳು ಸ್ಮರಿಸುತ್ತಿರುವೆ ಕಂದ. ನಾನು ನಿನ್ನನ್ನಗಲಿ ಒಂದು ಕ್ಷಣವೂ ಇರಲಾರೆ ಮಗು. ನಿನ್ನ ಜೊತೆಯೇ ನಾನಿದ್ದೇನೆ. ನಿನ್ನಲ್ಲಿ ಮೂಡುತ್ತಿರುವ ಪ್ರತಿಯೊಂದು ಒಳ್ಳೆಯ ವಿಚಾರವೂ ನಾನೇ ಆಗಿರುವೆ ಕಂದ. ನಿನ್ನೊಳಗೆ ನಾನು ಸಮಾಗಮಗೊಂಡಿರುವೆ. ಹಾಗಾಗಿ ನಿನ್ನೊಳಗಿನಿಂದಲೇ ನಾನು ಕಾರ್ಯಪ್ರವೃತ್ತನಾಗಿ ನಿನ್ನಿಂದ ಒಳ್ಳೆಯ ಸೇವೆಗಳನ್ನು ಮಾಡಿಸುತ್ತಿರುವೆ. ನಿನ್ನನ್ನು ಒಳ್ಳೆಯ ಉದ್ದೇಶಗಳ ಕಡೆ ಜೋಡಿಸುತ್ತಿರುವೆ ಕಂದ. ಇಂದು ನಿನಗೆ ನೋವು ಸಿಕ್ಕಿರಬಹುದು, ಕಷ್ಟಗಳನ್ನು ಎದುರಿಸುವ ಸಂದರ್ಭ ಬಂದಿದೆ. ಇದು ನಿನ್ನ ಹೊಸ ತಿರುವಿಗೆ ಕಾರಣವಾಗುತ್ತದೆ. ನಂಬಿಕೆ ಇಡು. ಇದು ನಿನ್ನ ಕರ್ಮದ ಒಂದು ಭಾಗವಾಗಿತ್ತು. ಇದರ ಸಂಪೂರ್ಣ ಭಾರವನ್ನು ನಾನು ಈಗ ಭರಿಸಿದ್ದೇನೆ. ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭವಿಷ್ಯದ ಭಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಕಂದ. ನನ್ನ ಮಾರ್ಗದರ್ಶನದಲ್ಲಿ, ನನ್ನ ಉಪದೇಶದಂತೆ ನಡೆದುಕೋ. ನಿನ್ನ ಉನ್ನತಿಯಾಗುತ್ತದೆ. ಹಾಗೆ ನೀನು ಬಯಸಿದ ಜೀವನ ನಿನಗೆ ನಿರಾಯಾಸವಾಗಿ ಸಿಗುತ್ತದೆ. ನನ್ನ ಜೊತೆಗಿನ ನಿನ್ನ ಪಯಣ ಸುರಕ್ಷಿತವಾಗಿರುತ್ತದೆ. ಯಾವುದೇ ಪಾಪ ನಿನಗೆ ತಗುಲಲು ನಾನು ಬಿಡುವುದಿಲ್ಲ ಕಂದ. ಇನ್ನೆಂದಿಗೂ ಕೂಡ ನಿನ್ನಿಂದ ತಪ್ಪುಗಳಾಗದಂತೆ
ಪ್ರತಿ ಹಂತದಲ್ಲೂ ನಾನು ನಿನ್ನನ್ನು ನಿರ್ದೇಶಿಸುತ್ತೇನೆ. ನೀನು ದೃಢವಾದ ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗಿಸಿರುವ ಪ್ರತಿ ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಆ ಪ್ರಾರ್ಥನೆಗೆ ಅನುಸಾರವಾಗಿ ನಾನು ನಿನ್ನ ಭವಿಷ್ಯದ ಯೋಜನೆಯನ್ನ ರೂಪಿಸಿದ್ದೇನೆ ಕಂದ. ಹಂತ ಹಂತವಾಗಿ ಅದರ ಸೂಚನೆ ನಿನ್ನನ್ನು ಸಕಾಲಕ್ಕೆ ಬಂದು ತಲುಪುತ್ತದೆ. ಹಾಗೆ ಅವಕಾಶಗಳ ರೂಪದಲ್ಲಿ, ಗೆಲುವಿನ ರೂಪದಲ್ಲಿ, ನೀನು ಬಯಸಿದ ಇಚ್ಛೆಗಳ ಪೂರ್ಣಗೊಳ್ಳುವ ರೂಪದಲ್ಲಿ ನಿನ್ನ ಮುಂದಿನ ಸುಂದರವಾದ ಭವಿಷ್ಯಕ್ಕೆ ಮೆಟ್ಟಿಲುಗಳು ಸಿದ್ಧವಾಗುತ್ತಿವೆ. ಆ ಮೆಟ್ಟಿಲುಗಳನ್ನು ದೃಢವಾದ ನಂಬಿಕೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳನ್ನು ಆಧರಿಸಿ ಮುಂದೆ ಸಾಗು. ಖಂಡಿತವಾಗಿಯೂ ಈ ಒಳ್ಳೆಯ ಉದ್ದೇಶಗಳ ಕರ್ಮಗಳೇ ನಿನ್ನನ್ನು ನಿನ್ನ ಭವಿಷ್ಯದತ್ತ ಕರೆದೊಯ್ಯುತ್ತವೆ. ಮಗು, ನೀನು ಕೆಲವು ಬಾರಿ ಕೇಳಿರುವುದನ್ನು ನೀಡಿಲ್ಲವೆಂದುಕೊಳ್ಳಬೇಡ ಕಂದ. ಅದನ್ನು ಬಾಬಾ ನನಗೆ ಏಕೆ ನೀಡಲಿಲ್ಲವೆಂದು ಯೋಚಿಸು. ಮಗು, ನೀನು ಸ್ವಯಂ ನಿನ್ನ ಮುಂದಿನ ಭವಿಷ್ಯವನ್ನು ನೋಡಲು ಸಾಧ್ಯವಾ ಕಂದ? ನಿನ್ನ ಮೇಲಿರುವ ನನ್ನ ಪ್ರೀತಿ, ದಯೆ, ಕರುಣೆ, ನನ್ನ ಆಶೀರ್ವಾದವಾಗಿ ಪ್ರತಿಯೊಂದು ಪರಿವರ್ತನೆಗಳ ಮೂಲಕ ನಿನ್ನ ಭವಿಷ್ಯದ ಕಲ್ಯಾಣಕ್ಕಾಗಿ ನಾನು ಯೋಚಿಸುತ್ತಿದ್ದೇನೆ ಕಂದ. ನಿನ್ನ ಇಂದಿನ ಖುಷಿ ನನಗೂ ಇಷ್ಟವೇ, ಆದರೆ ನಿನ್ನ ಭವಿಷ್ಯದ ಸುರಕ್ಷತೆ ಅದಕ್ಕಿಂತ ಹೆಚ್ಚು ನನಗೆ ಖುಷಿ ಕೊಡುತ್ತದೆ ಕಂದ. ಈಗ ನಿನಗೆ ಏನು ಬೇಕೋ ಅದು ನಿನಗೆ ಸರಿ ಎನಿಸಿರಬಹುದು, ಆದರೆ ನಾನು ನಿನಗಾಗಿ ಯೋಜಿಸಿ ಕೊಡುತ್ತಿರುವುದು ನಿನಗೆ ಅದು ಸರ್ವಶ್ರೇಷ್ಠವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ಮಗು, ಕೆಲವು ವಿಚಾರಗಳು, ವಸ್ತುಗಳು, ಜನರು ಸಿಗುವುದಕ್ಕಿಂತ ಸಿಗದೆ ಇರುವುದೇ ನಿನಗೆ ಸರಿಯಾಗಿರುತ್ತದೆ ಕಂದ. ಏಕೆಂದರೆ ನೀನು ಆ ಸಮಯದಲ್ಲಿ ಜೀವನದ ನಿಜವಾದ ಅರ್ಥವನ್ನು ತಿಳಿಯಲು ಸಾಧ್ಯವಾಗುತ್ತದೆ ಕಂದ. ಕೆಲವು ಬಾರಿ ನಿನ್ನ ಆತುರದ ನಿರ್ಧಾರಗಳು, ಬೇಕೇ ಬೇಕು ಎನ್ನುವ ಹಠ ಸಮಯದ ಜೊತೆ ಮಹತ್ವ ಕಳೆದುಕೊಳ್ಳುತ್ತದೆ. ಆದರೆ ನಾನು ಕೊಡುವುದು ಅದರ ಮಹತ್ವ ಸಮಯದ ಜೊತೆ ಬೆಳೆಯುತ್ತಾ ಹೋಗುತ್ತದೆ ಕಂದ. ಹಾಗಾಗಿ ಕೆಲವು ಬಾರಿ ನಿನ್ನ ಪ್ರಾರ್ಥನೆಗೆ ನನ್ನಿಂದ ಉತ್ತರ ಸಿಗುತ್ತಿಲ್ಲ ಅಂದರೆ, ನಿನ್ನ ಪ್ರಾರ್ಥನೆಗಳು ಈಡೇರುವುದರಲ್ಲಿ ತಡವಾಗುತ್ತಿದೆ ಎಂದರೆ, ಅಲ್ಲಿ ನಿನ್ನ ಸಾಯಿಯ ಯೋಜನೆ ಉತ್ತಮವಾಗಿದೆ ಎಂದು ನಂಬಿಕೆ ಇಡು ಕಂದ. ನಿನ್ನ ಭವಿಷ್ಯಕ್ಕಾಗಿ ನಾನು ಪರಮ ಕಲ್ಯಾಣವಾದದ್ದನ್ನೇ ಸಿದ್ಧಪಡಿಸಿಕೊಡುತ್ತಿರುವೆ. ಹಾಗಾಗಿ ಕೆಲವು ವಸ್ತುಗಳು, ಕೆಲವು ಸಂಬಂಧಗಳು, ಕೆಲವು ವಿಚಾರಗಳು ಸಿಗದೇ ಇರುವುದು, ಆ ಅಂತರದ ಸಂಬಂಧದಲ್ಲೇ ನಿನ್ನನ್ನು ನೀನು ಅರಿಯಲು ಸಾಧ್ಯವಾಗುತ್ತದೆ. ಆ ಸಂಬಂಧಗಳು, ಆ ವಿಚಾರಗಳು ಎಲ್ಲದರ ಒಳಾರ್ಥ ತಿಳಿಯುತ್ತದೆ ಕಂದ. ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿರುವೆ ಎಂದರೆ ನಿನಗೆ ಈಗ ಏನು ಸಿಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಸಿಗುತ್ತಿದೆ ಎಂದು ದೃಢವಾದ ವಿಶ್ವಾಸದಿಂದ ಅವುಗಳನ್ನು ಸ್ವೀಕರಿಸು, ಎದುರಿಸು ಕಂದ. ನಾನು ನಿನ್ನನ್ನು ಬೀಳಲು ಬಿಡುವುದಿಲ್ಲ, ಒಬ್ಬಂಟಿಯಾಗಿರಲು ಬಿಡುವುದಿಲ್ಲ. ಸದಾ ನಿನ್ನೊಳಗಿನಿಂದಲೇ ನಾನು ಕಾರ್ಯನಿರ್ವಹಿಸುತ್ತೇನೆ. ಆ ನೆನಪು ನಿನಗಿರಲಿ. ಸಾಯಿ ಎನ್ನುವ ಸ್ಮರಣೆ ನಿನ್ನ ನೆನಪಿನಲ್ಲಿರುವ ತನಕ ನಿನ್ನೆದುರಿಗೆ ಎಂಥದ್ದೇ ಜನರಿರಲಿ, ಎಂಥದ್ದೇ ಕೆಟ್ಟ ಪರಿಸ್ಥಿತಿಗಳಿದ್ದರೂ ಅವುಗಳಲ್ಲಿ ಗೆಲುವು ನಿನ್ನದೇಯಾಗುತ್ತದೆ. ಅವುಗಳನ್ನು ಅಂತ್ಯಗೊಳಿಸಿ ಮುಂದೆ ಸಾಗು. ಆಗ ನಿನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಪರಿಸ್ಥಿತಿಯನ್ನೇ ಆಗಲಿ, ಕೆಲವು ಜನರನ್ನೇ ಆಗಲಿ ನೀನು ಎದುರಿಸದೇ ಇದ್ದರೆ ಅವುಗಳೇ ನಿನ್ನ ದುರ್ಬಲತೆಯಾಗಿ ನಿನ್ನ ಮುಂದಿನ ಉನ್ನತಿಯ ದಾರಿಯನ್ನು ತಡೆಯುತ್ತವೆ ಕಂದ. ನಿನ್ನ ಭಾಗ್ಯದಲ್ಲಿರುವುದನ್ನು ಅವುಗಳು ತಡೆಯುತ್ತಿವೆ ಅಷ್ಟೇ. ನಿನ್ನ ಭಾಗ್ಯದಲ್ಲಿ ಉತ್ತಮವಾಗಿಯೇ ಇದೆ. ಏಕೆಂದರೆ ನಾನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ನಾನೇ ಸ್ವಯಂ ನ್ಯಾಯವಾಗಿದ್ದೇನೆ. ಹಾಗಾಗಿ ನಿನ್ನ ಭಾಗ್ಯದಲ್ಲೂ ಕೂಡ ಒಳ್ಳೆಯದಿದೆ ಕಂದ. ನಿನ್ನ ಭಾಗ್ಯದಲ್ಲಿರುವುದನ್ನು ಪಡೆದುಕೊಳ್ಳುವ ಕ್ಷಮತೆ ನಿನಗೆ ಬರಲಿ ಎನ್ನುವುದು ಈ ನಿನ್ನ ಗುರುವಿನ ಆಶಯವಾಗಿತ್ತು. ಹಾಗಾಗಿಯೇ ಕೆಲವು ಪರೀಕ್ಷೆಗಳನ್ನು ನಿನ್ನೆದುರಿಗೆ ಇಟ್ಟಿರುವೆ. ಆ ಪರೀಕ್ಷೆಗಳನ್ನು ನನ್ನ ನಾಮಸ್ಮರಣೆಯೊಂದಿಗೆ ಎದುರಿಸು, ಮುಂದೆ ಸಾಗು. ಖಂಡಿತವಾಗಿಯೂ ನಿನ್ನ ಭಾಗ್ಯದಲ್ಲಿರುವ ಸುಖ, ಶಾಂತಿ, ನೆಮ್ಮದಿ, ನಿನಗೆ ಬೇಕಾಗಿರುವುದೆಲ್ಲವನ್ನು ನಾನು ಕರುಣಿಸುತ್ತೇನೆ. ಏಕೆಂದರೆ ನಿನ್ನ ಪ್ರತಿ ದಿನದ ಕರ್ಮವೇ ನಿನ್ನ ಮುಂದಿನ ಭಾಗ್ಯವಾಗಿ ಬದಲಾಗುತ್ತಿದೆ. ಅದು ನನ್ನ ಬಳಿ ಜಮೆಯಾಗಿದೆ ಕಂದ. ಅದನ್ನು ಪಡೆದುಕೊಳ್ಳುವ ಮಾರ್ಗವೆಂದರೆ ಆತ್ಮವಿಶ್ವಾಸ, ಧೈರ್ಯ. ನನ್ನ ಜೀವನದಲ್ಲೂ ಒಳ್ಳೆಯದಿದೆ. ನನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿಸಿರುವೆ. ಹಾಗಾಗಿ ಅದರ ಫಲವನ್ನು ಪಡೆಯುವ ಅರ್ಹತೆ ನನಗಿದೆ ಎನ್ನುವ ನಿನ್ನ ದೃಢವಾದ ನಿರ್ಧಾರ ಆ ಗೆಲುವಿನೊಂದಿಗೆ, ಆ ಉತ್ತಮವಾದ ದಡದೊಂದಿಗೆ, ನೆಮ್ಮದಿಯೊಂದಿಗೆ ನಿನ್ನನ್ನು ಸೇರಿಸುತ್ತದೆ ಕಂದ. ಯಾರಿಗೂ ಯಾವುದಕ್ಕೂ ಹೆದರಬೇಡ. ನಿನ್ನನ್ನು ತಡೆಯುವ ಜನರು ಅನೇಕರಿದ್ದಾರೆ. ಅವರ ಮಾತಿಗೆ ಕಿವಿಗೊಡಬೇಡ. ನಿನ್ನ ಲಕ್ಷ್ಯದ ಕಡೆ ಗಮನ ಕೊಡು. ಇಲ್ಲಿ ನಿನ್ನ ಹುಟ್ಟು ಒಂದು ಸಾರ್ಥಕ ಜೀವನ ಪಡೆದುಕೊಳ್ಳುವುದಾಗಿದೆ. ನಿರರ್ಥಕ ಜನರ ಮಾತಿಗೆ ಕಿವಿಗೊಡಬೇಡ ಕಂದ. ಅವರ ಕರ್ಮ ಅವರನ್ನು ಅಲ್ಲೇ ನಿಲ್ಲಿಸುತ್ತದೆ. ನಿನ್ನ ಧರ್ಮ, ನಿನ್ನ ನಿಷ್ಠೆ, ನಿನ್ನ ಪ್ರಾಮಾಣಿಕ ಪ್ರಯತ್ನ, ಒಳ್ಳೆಯ ಉದ್ದೇಶ ನಿನ್ನನ್ನು ನಿನ್ನ ಗೆಲುವಿನ ಕಡೆ ಕರೆದೊಯ್ಯುತ್ತಿದೆ. ಆ ಗೆಲುವು ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ.
ನಿನ್ನ ಸಾಯಿಯ ಮಾತಿನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ಗೆಲುವು ನಿನ್ನದೇ ಆಗುತ್ತದೆ. ನೀನು ಬೇಕೆಂದಿರುವ ಭವಿಷ್ಯ ನಾನು ರೂಪಿಸಿಕೊಡುತ್ತಿರುವೆ. ಅದನ್ನು ಪಡೆಯಬೇಕೆಂಬ ಹಂಬಲ ನಿನ್ನಲ್ಲೂ ಇದ್ದರೆ, ನಿನ್ನಲ್ಲಿರುವ ಕೆಲವು ಅನುಮಾನಗಳನ್ನು, ಸಂದೇಹಗಳನ್ನು, ನಿನ್ನನ್ನು ತಡೆದು ನಿಲ್ಲಿಸುತ್ತಿರುವ ಜನರ ಮಾತುಗಳನ್ನು ತಳ್ಳಿ ನೀನು ಮುಂದಕ್ಕೆ ಬರಲೇಬೇಕು. ಸಾಯಿಯ ಕೃಪೆಯನ್ನು ಅರಿತವರು ಈ ಜೀವನದಲ್ಲಿ ಅಜೇಯರಾಗುತ್ತಾರೆ ಕಂದ. ನಿನಗೆ ಕೆಲವು ಬಾರಿ ದುಃಖ, ಸಮಸ್ಯೆ ಎದುರಾದ ತಕ್ಷಣ ಪ್ರಶ್ನೆ ಕೇಳುವ ಮೂಲಕ ನನ್ನನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತೀಯ. ಹಾಗೆ ಪ್ರಶ್ನೆ ಕೇಳುತ್ತೀಯ, ಬಾಬಾ, ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ನನಗೆ ಏಕೆ ಇಷ್ಟು ಕಷ್ಟ, ದುಃಖ, ಸಮಸ್ಯೆ ಎಂದು. ಮಗು, ಆದರೆ ಒಂದು ಕ್ಷಣ ಮರೆತು ಬಿಡುತ್ತೀಯ. ನೀನು ನನ್ನ ಗಮನದಲ್ಲಿರುವೆ, ನನ್ನ ಶರಣದಲ್ಲಿರುವೆ. ನಿನ್ನ ಕರ್ಮವನ್ನು ನಾನು ಕಳೆಯುತ್ತಿರುವೆ. ಹಾಗೆ ನಿನ್ನನ್ನು ವಿಶೇಷವಾಗಿಸಲು ನಾನು ಕೆಲವು ಪರೀಕ್ಷೆಗಳನ್ನು ನೀಡುತ್ತಲೇ ಇರುತ್ತೇನೆ ಕಂದ. ನಾನು ಯಾವುದೇ ದುರ್ಬಲ ವ್ಯಕ್ತಿಯನ್ನು ಆರಿಸಿಕೊಂಡು ಪರೀಕ್ಷಿಸುವುದಿಲ್ಲ. ಯಾರ ಒಳಗೆ ಆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೋ ಅವರಿಗೆ ನನ್ನ ಪರೀಕ್ಷೆಗಳು ಎದುರಾಗುತ್ತವೆ. ಕೆಲವು ಬಾರಿ ನೋವಿನಲ್ಲಿ ಬಿದ್ದರೂ ಕೂಡ ಎದ್ದು ನಿಲ್ಲಬೇಕು. ಆ ನೋವಿನಲ್ಲೇ ನನ್ನ ಭಕ್ತಿಯ ಕೈಗಳನ್ನು ದೃಢವಾಗಿ ಹಿಡಿದಿರಬೇಕು. ಅಂತಹವರಿಗೆ ನನ್ನ ರಕ್ಷಣೆ ಸದಾ ಸಿಗುತ್ತದೆ ಕಂದ. ನನ್ನ ದೃಷ್ಟಿಯಲ್ಲಿ ಇಲ್ಲದವರಿಗೆ ನಾನೇಕೆ ಕಷ್ಟ, ದುಃಖ, ಸಮಸ್ಯೆಗಳನ್ನು ನೀಡಲಿ? ನೀನೇ ಯೋಚನೆ ಮಾಡು. ಪರೀಕ್ಷೆ ಎಂಥವರಿಗೆ ನೀಡಲಾಗುತ್ತದೆ ಎಂದರೆ ಮುಂದೆ ಹೋಗಬೇಕೆಂದವರಿಗೆ ಮಾತ್ರ. ಈ ಸಮಯದ ಎದುರಿಗೆ ದೃಢ ವಿಶ್ವಾಸದಿಂದ ನಿಲ್ಲಬೇಕಾಗುತ್ತದೆ. ಆದರೆ ಕೆಲವು ಬಾರಿ ನೀನು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ದುಃಖ ಪರೀಕ್ಷೆ ಅಲ್ಲ, ಆಯ್ಕೆಯಾಗಿದೆ ಕಂದ. ಇದೇ ನನ್ನ ವಚನವಾಗಿರುತ್ತದೆ. ನಾನು ನಿನ್ನನ್ನು ನಾಶಪಡಿಸುತ್ತಿಲ್ಲ. ನೀನು ಬೇಡಿದ್ದನ್ನ ಕೊಡಲು ನಿನ್ನನ್ನು ಅರ್ಹನಾಗಿಸುತ್ತಿರುವೆ. ಅದಕ್ಕೆ ನೆನಪಿಡು ಕಂದ, ಈ ನಿನ್ನ ಬಾಬಾ ಯಾರನ್ನೇ ಆಗಲಿ ಸುಮ್ಮನೆ ಪರೀಕ್ಷಿಸುವುದಿಲ್ಲ. ಪ್ರತಿ ಕಣ್ಣೀರು ನಿನ್ನ ಒಳಗಿನ ದೋಷಗಳನ್ನು ಹೊರಹಾಕುತ್ತಿದೆ. ಪ್ರತಿ ದುಃಖ ನಿನ್ನ ಕ್ಷಮತೆಯನ್ನು ಗುರುತಿಸುತ್ತಿದೆ. ಪ್ರತಿ ಪರೀಕ್ಷೆಗಳು ನಿನ್ನನ್ನು ಯೋಗ್ಯವಾಗಿಸುತ್ತಿವೆ. ನಿನ್ನನ್ನು ಗುರಿ ತಲುಪಿಸಲು ಕಂದ. ದುರ್ಬಲತೆಯ ವ್ಯಕ್ತಿ ಆ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಮಗು, ಈ ಸಮಯದ ದುಃಖ, ಸಮಸ್ಯೆಗಳೇ ಬಾಬಾ ನಿನ್ನನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವಾಗಿದೆ ಎಂದು ದೃಢವಾಗಿ ನಂಬು ಕಂದ. ಯಾವುದೋ ಜನ್ಮದ ಪುಣ್ಯದ ಫಲ ನೀನು ನನ್ನ ಆಯ್ಕೆಯಾಗಿರುವೆ. ಹಾಗಾಗಿ ನೀನು ನನ್ನ ಆಯ್ಕೆಯಾಗಿದ್ದೀಯಾ ಎಂದ ಮೇಲೆ ಈ ಜಗತ್ತಿನ ಜನರು ನೀಡುವ ಪರೀಕ್ಷೆಯನ್ನಲ್ಲ, ನನ್ನ ಪರೀಕ್ಷೆಯಲ್ಲಿ ಪಾಸಾಗಬೇಕಾಗುತ್ತದೆ. ನಿನ್ನ ಜೀವನದಲ್ಲಿ ತುಂಬಿರುವ ಕತ್ತಲೆಯನ್ನ ದೂರ ಮಾಡಿಕೊಳ್ಳಲು ನನಗಾಗಿ ದೀಪ ಬೆಳಗಿಸಿ ಆರತಿ ಮಾಡುತ್ತೀಯ. ಆದರೆ ಕೆಲವು ಬಾರಿ ನಿನ್ನೊಳಗಿನ ಅಪೂರ್ಣತೆಯ ಭಾವನೆಗಳನ್ನು ಕತ್ತಲೆಯಲ್ಲಿಯೇ ಇಡುತ್ತೀಯ. ನನ್ನ ಪಾದ ತೊಳೆದ ಚರಣಾಮೃತವನ್ನು ನಿನ್ನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತೀಯ. ಆದರೆ ನಿನ್ನ ಸ್ವಭಾವದ ಉದ್ದೇಶಗಳ, ನಿನ್ನ ವಿಚಾರಗಳ ಪಾವಿತ್ರ್ಯತೆ ಅದನ್ನು ಮುಟ್ಟುವುದೇ ಇಲ್ಲ. ಮಗು, ನನ್ನ ಮಂದಿರಕ್ಕೆ ಬರುವುದು ಬಹಳ ಸರಳವಾಗಿರುತ್ತದೆ. ಆದರೆ ನಿನ್ನೊಳಗಿನ ಮಂದಿರವನ್ನು ಸ್ವಚ್ಛಗೊಳಿಸುವುದು ಕಷ್ಟ. ಮನುಷ್ಯ ಎಲ್ಲಿಯವರೆಗೂ ತನ್ನ ಹೃದಯದ ಮಲಿನತೆಯನ್ನು ತೊಳೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಕಂದ. ಬಾಗಿಲು ಮುಚ್ಚಿದ ಮೇಲೆ ಭಕ್ತಿ ಮಾಡಿದಂತಾಗುತ್ತದೆ ಕಂದ. ಕೆಲವು ಬಾರಿ ಮನುಷ್ಯ ತನ್ನ ಇಚ್ಛೆಗಳು ಪೂರ್ಣಗೊಳ್ಳದಿದ್ದಾಗ ಭಗವಂತನನ್ನೇ ಬದಲಿಸುತ್ತಾನೆ, ತನ್ನನ್ನಲ್ಲ. ದಿನನಿತ್ಯ ಸ್ನಾನ ಮಾಡಿ ಮಡಿ ತೊಡುತ್ತಾನೆ ನಿಜ, ಆದರೆ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳುವುದನ್ನೇ ಕೆಲವು ಬಾರಿ ಮರೆತು ಬಿಡುತ್ತಾನೆ. ಮಗು, ಕೆಲವು ಬಾರಿ ಮನುಷ್ಯ ದೇವಸ್ಥಾನ ಬದಲಿಸಿ ಅಲಿಯುತ್ತಾನೆ ಹೊರತು ತನ್ನ ಮನದಲ್ಲಿ ಸ್ಥಿರತೆ ಕಂಡುಕೊಳ್ಳುವುದನ್ನು ಮರೆತು ಬಿಡುತ್ತಾನೆ. ಮನುಷ್ಯ ಆಗಾಗ ಭಯದಿಂದ ಇಲ್ಲವೇ ಭಕ್ತಿಯಿಂದ ಮಂತ್ರ ನೆನಪು ಮಾಡಿಕೊಳ್ಳುತ್ತಾನೆ ವಿನಃ ತನ್ನ ಪಾತ್ರವನ್ನಲ್ಲ ಕಂದ. ಮಂದಿರಕ್ಕೆ ಬಂದಾಗ ಶಾಂತವಾಗಿರುತ್ತದೆ ಅವನ ಮನಸ್ಸು. ಮನೆಗೆ ಹೋದ ತಕ್ಷಣ ಮಡದಿ ಮಕ್ಕಳ ಮೇಲೆ ರೇಗುತ್ತಾನೆ. ನನ್ನ ಮೇಲೆ ನಂಬಿಕೆ ಇದ್ದರೂ ಕೆಲವು ವಿಚಾರದಲ್ಲಿ ಗೊಂದಲಕ್ಕೀಡಾಗಿ ತನ್ನ ಆತ್ಮವಿಶ್ವಾಸದ ಮೇಲೆ, ತಾನು ನಂಬಿದ ಗುರುವಿನ ಮೇಲೆ ಅನುಮಾನ ಪಡುತ್ತಾನೆ. ಮಂದಿರಕ್ಕೆ ಬರುವಾಗ ಇರುವ ವಿನಮ್ರತೆ, ವಿನಯ ಅವನ ಮನೆಗೆ ಹೋದ ತಕ್ಷಣ ಮರೆತು ಬಿಡುತ್ತಾನೆ. ಕೆಲವು ಬಾರಿ ಕೆಲವು ಜನ ದಿನನಿತ್ಯ ನನ್ನೆದುರಿಗೆ ದೀಪ ಬೆಳಗುತ್ತಾರೆ ನಿಜ, ಆದರೆ ಅವರೊಳಗಿನ ಕತ್ತಲೆಯನ್ನ ಬೆಳಗಿಸದಿದ್ದರೆ ಜೀವನದಲ್ಲಿ ಬೆಳಕು ಬರುವುದಿಲ್ಲ ಕಂದ. ನಿನ್ನ ಭವಿಷ್ಯದ ಕುರಿತು ಸುಂದರ ಕನಸು ಕಂಡಿರುವೆ ಎಂದರೆ ಪೂಜೆ ಮಾಡುವುದಕ್ಕಿಂತ ಮೊದಲು ನಿನ್ನ ಮನಸ್ಸನ್ನು ಸ್ವಚ್ಛಗೊಳಿಸು ಕಂದ. ಕ್ರೋಧ, ಆಲಸ್ಯ, ದ್ರೋಹ, ಅಹಂಕಾರ, ನಾನೇ, ನನ್ನದು ಅನ್ನುವ ಭಾವವನ್ನು ತ್ಯಜಿಸು. ಮಾನವೀಯ ಮೌಲ್ಯತೆಗಳನ್ನು ಅರ್ಥ ಮಾಡಿಕೊಂಡು ದಯೆ, ಕರುಣೆ, ಪ್ರೇಮ, ಸೇವೆಯ ಕಡೆಗೆ ನಿನ್ನ ದಿನನಿತ್ಯದ ಸ್ವಲ್ಪ ಅಮೂಲ್ಯ ಸಮಯವನ್ನು ನಿಗದಿಗೊಳಿಸು. ನಿನ್ನ ಶ್ರಮಕ್ಕೆ ತಕ್ಕ ಹಾಗೆ ಫಲ ತಾನಾಗಿಯೇ ದೊರಕುತ್ತದೆ ಕಂದ. ಭಕ್ತಿ ಹೊರಗಿನಿಂದಲ್ಲ, ಒಳಗಿನಿಂದ ಜನ್ಮ ಪಡೆಯುತ್ತದೆ. ಭಕ್ತಿ ಅನ್ನುವುದನ್ನು ಪೂಜೆಗಿಂತ ನಿನ್ನ ವರ್ತನೆಯಲ್ಲಿ ತೋರಿಸು ಕಂದ. ಮಂದಿರದೊಳಗೆ ಬರುವುದು ಸರಳವಾಗಿರುತ್ತದೆ. ಬಂದ ಮೇಲೆ ಮನಸ್ಸನ್ನು ಹಿಡಿತ ಹಾಗೂ ಪವಿತ್ರಗೊಳಿಸುವುದು ಕಠಿಣವಾಗಿರುತ್ತದೆ. ಮಗು,
ನಿನ್ನಿಂದ ಈಗ ನಾನು ಏನು ಬಯಸುತ್ತಿರುವೆ ಎನ್ನುವ ವಾಸ್ತವ ಸತ್ಯ ಅರಿವಾಗಿದೆ. ಹಾಗಾದರೆ ನಿನ್ನ ನಡುವಿನ ಸಂವಾದ ಇನ್ನೂ ಮುಗಿದಿಲ್ಲ, ಮುಂದುವರಿಯುತ್ತದೆ. ಅಲ್ಲಿಯವರೆಗೂ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ. ಹಾಗೆ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನನ್ನ ಉಪದೇಶವನ್ನು ಆಲಿಸು. ಖಂಡಿತ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಮತ್ತೆ ಭೇಟಿಯಾಗುತ್ತೇನೆ. ಮುಂದಿನ ಸಂವಾದವನ್ನು ನಿನ್ನ ಜೊತೆ ನಡೆಸುತ್ತೇನೆ. ನಿನ್ನ ಪ್ರಶ್ನೆಗಳನ್ನು ತಯಾರಿ ಮಾಡಿಕೋ. ಅದಕ್ಕೆ ಉತ್ತರವನ್ನು ನಾನು ನೀಡುತ್ತಲೇ ಸಾಗುತ್ತೇನೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.